Hey, hi, this is Kanmani here. So, today I'm going to share about my morning routine. ಸೊ ಎವ್ರಿ ಸಿಂಗಲ್ ಮಾರ್ನಿಂಗ್ ನಾನು ಏನು ಮಾಡ್ತೀನಿ ಅನ್ನೋದನ್ನು ಈ ಪುಟಾಣಿ ಮಿನಿ ವ್ಲಾಗಲ್ಲಿ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಇನ್ ಡೆಪ್ತಾಗಿ ಯಾವುದೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಆಲ್ಸೋ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಮುಂದಿನ ಡೇಸಲ್ಲಿ ನಾನು ಏನೆಲ್ಲ ಮಾಡ್ತೀನೋ ವರ್ಕೌಟ್ಸಿಂದ ನನ್ನ ಡಯಟ್ ಪ್ಲ್ಯಾನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೇಯ್ನಾಗಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆನೇ. ನಾನು ಮಾಡೋ ಪ್ರತಿ ವರ್ಕೌಟ್ಸ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿದ್ದೀನಿ. ಬಿಕಾಸ್ ಆಫ್ ನಾನು ಮಾರ್ನಿಂಗ್ 5 o'clock ಬರ್ತೀನಿ, ಆವಾಗ ಕತ್ಲೆ ಇರುತ್ತೆ. ನಾನು ಮಾಡೋ ವರ್ಕೌಟ್ಸು ಅಷ್ಟು ಕ್ಲಾರಿಟಿ ಸಿಗೋಲ್ಲ ಅಂತ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಲ್ಲ. ಆ್ಯಂಡ್ ನೋಡಿ, ನಾನು ಮಾರ್ನಿಂಗ್ ವರ್ಕೌಟ್ಸ್ ಎಲ್ಲ ಮುಗಿಸಿ, ವಾಕಿಂಗ್ ಹೋಗಿ, ಜಾಗಿಂಗ್ ಮುಗಿಸಿ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡೆ. ಆ್ಯಂಡ್ ಬ್ರೀದ್ ಇನ್ ಬ್ರೀದ್ ಔಟ್ ಕೂಡ ಮಾಡ್ತೀನಿ. ಧ್ಯಾನ ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಅಂದರೆ ಆ ಎಕ್ಸ್ಪೀರಿಯೆನ್ಸು ನೀವು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ನಾನು. ನನಗೆ ಪರ್ಸ್ನಲಿ ಮಾರ್ನಿಂಗ್ ಸನ್ ಬಿಸಿಲು ಮೇಲೆ ಬೀಳೋದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿರ್ತೀನಿ. ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ಯೋಚನೆ ಮಾಡ್ತಾಯಿರ್ತೀನಿ. ಹಲವಾರು ಯೋಚನೆಗಳು ಮಾಡ್ತಾ ಕೂತಿರ್ತೀನಿ. ಎಲ್ಲ ಮುಗಿಸಿ ಮನೆಗೆ ಬಂದಾಗ ಎಲ್ಲ ಇನ್ನೂ ಮಲ್ಕೊಂಡೇ ಇದ್ದರು. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀಯಾಗಿ ಮನೇಲಿ ಎಲ್ಲರೂ ಟೈಮ್ ತಗೊಳ್ತಾರೆ ಎದ್ದೋಳಲಿಕ್ಕೆ. ಅಷ್ಟರಲ್ಲಿ ನಾನು ಮನೆಗೆ ಬಂದು ನೋಡಿದೆ, ಇನ್ನೂ ಯಾರೂ ಎದ್ದಿರಲಿಲ್ಲ. ಸೊ ಬರ್ತಾನೆ ಅಂಗಡೀಲಿ ಹಾಲು ಬಿಸ್ಕೆಟ್ಸ್ ತಂದಿದ್ದೆ ನಮ್ಮನೆ ಹೀರೋಸ್ಗೆ. ಮನೆಗೆ ಬರೋಷ್ಟರಲ್ಲಿ ಟೈಮ್ ಆಗಿತ್ತು. ಬಟ್ ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾನು ಟೈಮ್ ತಗೊಂಡು ಲೇಟಾಗೇ ಬಂದೆ. ಇನ್ನು ಬರ್ತಾನೆ ಈ ಹೂ ಸಿಕ್ತು ನನಗೆ, ಕಿತ್ಕೊಂಡ್ಬಂದ್ಬಿಟ್ಟೆ. ನನಗೆ ಹೆಸರು ಏನಂತ ಗೊತ್ತಿಲ್ಲ, ಬಟ್ ಇಷ್ಟ ಆಗುತ್ತೆ ಈ ಫ್ಲವರ್ ನನಗೆ. ಸೊ ನೋಡಿ, 82 kgsಯಿಂದ ಈಗ 75 kgsಗೆ ಬಂದಿದ್ದೀನಿ. ನನ್ನ ವೆಯ್ಟ್ ಲಾಸ್ ಸೀಕ್ರೆಟ್ಸ್ನ ಇನ್ನೂ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೂ 10 to 15 kgs ರೆಡ್ಯೂಸ್ ಮಾಡಬೇಕು ಅನ್ನೋದೇ ನನ್ನ ನೆಕ್ಸ್ಟ್ ಟಾರ್ಗೆಟ್. ಸೊ ಅದಕ್ಕೋಸ್ಕರ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆನೂ ನಾನು ವೀಡಿಯೋಸ್ ಮಾಡ್ತೀನಿ, ಯಾವ್ಯಾವ ವರ್ಕೌಟ್ಸ್ ಮಾಡ್ತೀನಿ ಆ್ಯಂಡ್ ಯಾವುದೆಲ್ಲ ನಾನು ಡಯಟ್ ಕೂಡ ಫಾಲೋ ಮಾಡ್ತೀನಿ ಅನ್ನೋದನ್ನು. ಆ್ಯಂಡ್ ಸೀಕ್ರೆಟ್ ಡ್ರಿಂಕ್ಸ್ ಇದೆ, ಅದು ಕೂಡ ಹೇಳ್ತೀನಿ. 4776 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಇವತ್ತು. ಥ್ರೂಔಟ್ ದ ಡೇ ನಡೀತಾನೆ ಇರ್ತೀನಿ, ಅದು ಕೌಂಟ್ ಆಗಲ್ಲ. ಆ್ಯಂಡ್ ನೈಟು ಇಡ್ಲಿ ದೋಸೆಗೆ ಹಿಟ್ಟು ಕಲಸಿಟ್ಟಿದ್ದೆ, ಅದು ಕೂಡ ರೆಡಿ ಆಯಿತು. ನೆಕ್ಸ್ಟ್ ಮಕ್ಕಳಿಗೆ ಟಿಫನ್ ರೆಡಿ ಮಾಡಲಿಕ್ಕೆ ಹಾಲಿಟ್ಕೊಟ್ಟೆ. ಮಾರ್ನಿಂಗ್ ಅವ್ರು ಎದ್ದೋಳು ಅಷ್ಟರಲ್ಲಿ ಎಷ್ಟೆಲ್ಲ ವೆಸಲ್ ವಾಷಿಂಗ್ ಇತ್ತು ಎಲ್ಲನೂ ಬೇಗ ತೊಳೆದು ಕಿಚನ್ ಫುಲ್ಲು ಕ್ಲೀನ್ ಮಾಡಿ ಅವ್ರನ್ನೂ ರೆಡಿ ಮಾಡಿಸಿ ನೆಕ್ಸ್ಟ್ ಅವತ್ತಿನ ಏನು ಕೆಲಸಗಳಿತ್ತು ಅದನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಈ ಪಾತ್ರೆ ಮಾತ್ರ ಎಷ್ಟು ತೊಳೆದ್ರೂ ಕಡಿಮೆನೇ ಆಗಲ್ಲ, ಬರ್ತಾನೆ ಇರುತ್ತೆ. ಅದು ಹೇಗೆ ಉಟ್ಕೊಳ್ಳುತ್ತೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಾನು ಕ್ಲೀನ್ ಮಾಡಿ ಇಕ್ತಾ ಇರ್ತೀನಿ. ಮಾರ್ನಿಂಗು ಇರುತ್ತೆ, ಸೇಮ್ ನೈಟು ಇರುತ್ತೆ. ಅದು ಯಾಕೆ ಅಂತಲೂ ಗೊತ್ತಾಗಲ್ಲ. ಹುಡುಗಿಯರಿಗೆ ಯಾವ ಕೆಲಸ ಮಿಕ್ಕಿದ್ರೂ ಈ ಮನೆ ಕೆಲಸದಿಂದ ಮಾತ್ರ ಎಸ್ಕೇಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಎಂಥವರೇ ಆಗಿರಲಿ, ಎಷ್ಟು ಮೇಲಾಗಿರಲಿ, ಎಷ್ಟು ಉದ್ದಕ್ಕೆ ಬೆಳೆದಿರಲಿ, ಎಲ್ಲನೂ ಈ ಕೆಲಸ ಮಾಡಲೇಬೇಕಾಗುತ್ತೆ ಅಟ್ ಲಾಸ್ಟ್. ಸೊ ನಾನು ಕಿಚನ್ ಫುಲ್ ಕ್ಲೀನ್ ಮಾಡಿ ಫುಲ್ಲು ಸೋಪ್ ಹಾಕಿ ಕ್ಲೀನಾಗಿ ತೊಳೆದು ಇಕ್ತೀನಿ. ತಿರ್ಗಾ ಹಂಗೆ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಕಡಿಮೆ ಆಯಿಲಿಂದ ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡು ಫ್ರೂಟ್ಸ್ ಮತ್ತು ಜೀರಾ ವಾಟರ್ ತೊಗೊಂಡೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ.